ಓಕೆ. ಸೊ ಇವಾಗ ಬಹುಲಕನ ಪರೀಕ್ಷೆ ಕೇಳ್ತಾರೆ. ಇದನ್ನ ಕಂಪಲ್ಸರಿ ಕಲಿಲೇಬೇಕು. ಇದನ್ನ ಬಿಡ್ಬೇಕು, ಮಾಡಬೇಕು. ಬಿಡ್ತೀರಾ? ಲೆಕ್ಕನ ಕೊಟ್ರೆ ಮಾತಾಡಿ. ಯಾಕೆ ಮಾಡೇ ಮಾಡ್ತೀರಾ? ಇಲ್ಲ ಬಿಟ್ಟೇ ಬಿಡ್ತೀರಾ? ಸೊ ಬಹುಲಕ ಇಲ್ಲಿ ಹೆಚ್ಚು ಫ್ರೀಕ್ವೆನ್ಸಿ ಇರುವಂತದ್ದು, ಆವೃತ್ತಿ ಇರುವಂತದ್ದು ಇದು F1. ಅದರ ಮುಂದಿದ್ದು F2, ಅದರ ಹಿಂದಿಂದು F1. ಬಹುಲಕ ಸೂತ್ರ ಗೊತ್ತಿದೆ. L ಪ್ಲಸ್ F1 minus F0 divided by 2F1 minus F0 minus F2 into size of the interval, that is height. Okay. What is L? What is L? L is equal to 3. That is ಬಹುಲಕ 3 plus F1. What is F1? 8 minus F0. F0 is 7. Okay. Over divided by 2 into F1. 2 into F1. That is 2 into F1 is 8 minus F0. F0 is 7 minus F2. F2 is 2. That is height of the interval. That is 3 minus 5 minus 3? 2. That is equal to 3 plus 8 minus 7 is 1. ಎಂಟೆಲ್ಲ 14 ಇಷ್ಟು 3 ಇಂಟು ಎಷ್ಟಾಗುತ್ತೆ ಮಕ್ಕಳೇ 2. That is equal to 3 plus 1 divided by ಎಷ್ಟು ಬಂತು 7 into 2. 7 into 2 ಆಗುತ್ತೆ. ಸೊ ಇವಾಗ that is equal to 3 plus 2 by 8. ಈ 2 ಅನ್ನ ಎಷ್ಟರಿಂದ ಭಾಗಿಸಬೇಕು ಮಕ್ಕಳೇ? 7ರಿಂದ ಭಾಗಿಸಬೇಕು. 7 ಸೊನ್ನೆಗೆ 0. ಎಷ್ಟು ರೀತಿ ಮಕ್ಕಳೇ? 2 ಇಳಿಸ್ಕೊಳ್ಳೋಣ, ಪಾಯಿಂಟ್ ಕಟ್ಟೋಣ, 0 ಇಳಿಸ್ಕೊಳ್ಳೋಣ. 7 2 14 ಎಷ್ಟಾಗುತ್ತೆ ಮಕ್ಕಳೇ? 6 ರೀತಿ ಪಾಯಿಂಟ್ ಕಟ್ಟಿ 7 ಎಷ್ಟು? 56. 10 ಆಗೋದು ಎಷ್ಟು ಮಕ್ಕಳೇ? 4 ಹೋಗಲ್ಲ 0. 7 ಆಗಲ್ಲ 42, 7 ಐದಲ್ಲ 35. ಓಕೆ ಮಕ್ಕಳೇ, ಇಲ್ಲಿ ನೋ ಪ್ರಾಬ್ಲಮ್. ದಟ್ ಈಸ್ ಈಕ್ವಲ್ ಟು 3 ಪ್ಲಸ್ 0.29 ಅಪ್ರಾಕ್ಸಿಮೇಟ್ ಮಾಡ್ಕೊಂಡಿದ್ದೀನಿ. ದಟ್ ಈಸ್ ಈಕ್ವಲ್ ಟು 3.29. That is more. This is the complete answer. Is it clear?